ಹಲೋ, ವೆಲ್ಕಮ್ ಟು ವರುಣ್ಯ ಕ್ರಿಯೇಷನ್ಸ್. ಇವತ್ತು ನಾವು ಪಟ್ಟಿ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು 1 ಮೀಟರ್ ಲೈನಿಂಗ್ ಪೀಸ್ ತೊಗೊಳ್ಳಿ. ಕಾಟನ್ ಲೈನಿಂಗ್ ಪೀಸ್ ಬೇಕು. ಅದನ್ನು ಡಬಲ್ ಫೋಲ್ಡಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಫೋಲ್ಡಿಂಗ್ ಸೈಡಿಂದ ನಮಗೆ ಫುಲ್ ಲೆಂತ್ ಎಷ್ಟಿದೆ ಅಷ್ಟನ್ನು ಫ್ರಂಟಿಗೆ 13 ಇದ್ದರೆ +2 ಆ್ಯಡ್ ಮಾಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರು 11 ಇದೆ. 11ರ ಅರ್ಥ ಅಂದರೆ 5.5. ಶೋಲ್ಡರ್ 5.5 ಮಾರ್ಕ್ ಮಾಡ್ಕೊಳ್ಳಿ. ಆರ್ಮೋಲ್ ಬಂದು 5 ಇದೆ. 5 ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟು 31 ಇದೆ. 31ರ ಕಾಲು ಭಾಗ ಅಂದರೆ 7.75 ಬರುತ್ತೆ. 7.75ಗೆ +2 ಆ್ಯಡ್ ಮಾಡಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಅದಕ್ಕೆ ನೆಕ್ಸ್ಟ್ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆನೂ ಅಷ್ಟೇ 7.75 + 2 ಇಂಚು ಇದೆಯಾ ಅಂತ ನೋಡ್ಬಿಟ್ಟು ಕರೆಕ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಆರ್ಮೋಲ್ ಹತ್ರ ಅರ್ಧ ಇಂಚು 2 ಸೈಡು ಮಾರ್ಕ್ ಮಾಡ್ಕೊಳ್ಳಿ. ಆ ಅರ್ಧ ಇಂಚನ್ನ ಶೋಲ್ಡರ್ಗೆ ಮಾರ್ಕ್ ಮಾಡಿ. ಆರ್ಮೋಲ್ ಹತ್ರ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈಚೆ ಸೈಡು 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಅರ್ಧ ಇಂಚನ್ನ ಮಾರ್ಕ್ ಮಾಡಿದ್ವಲ್ಲ, ಅದಕ್ಕೆ 1.5 ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ಶೇಪ್ ಕೊಡಿ. ಹಾಗೆ ಇಲ್ಲಿ 2 ಇಂಚು ಮತ್ತು 2 ಇಂಚಿಗೆ 2.5 ಇಂಚಿಗೆ ಶೇಪ್ ಕೊಡಿ. ಇನ್ನು ನೆಕ್ ಬಂದು 2.5 ಇಂಚು ಇಡಿ. ನೆಕ್ ಡೀಪ್ ಬಂದು 6.5 ಇಂಚ್ ಇಟ್ಕೊಳ್ಳಿ. ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡಿ. ನೆಕ್ಸ್ಟು ಪಟ್ಟಿ ಕಟ್ ಮಾಡೋದಕ್ಕೆ ಓಪನ್ ಸೈಡು 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಕ್ಲೋಸ್ ಇರೋ ಸೈಡ್ 3.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು 5 ಇಲ್ಲ 6 ಇಂಚಷ್ಟು ಸ್ಟ್ರೈಟ್ ಒಂದು ಲೈನ್ ಹಾಕಿ ನಿಮಗೆ ಪಟ್ಟಿಗೆ ಶೇಪ್ ಕೊಡಿ. ಇವಾಗ ಇದನ್ನು ಕಟ್ ಮಾಡಬೇಕು ಫ್ರಂಟ್ ಸೈಡ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಹಾಕಿದರೂ ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನಾವಿಲ್ಲಿ ಆರ್ಮೋಲ್ನ ಏನು ಶೇಪ್ ಕೊಟ್ಟಿದ್ವಿ ಅದನ್ನು ಫಸ್ಟ್ ಒಂದು ಮಾತ್ರ ಕಟ್ ಮಾಡ್ಕೋಬೇಕು. ಇನ್ನೊಂದು ಶೇಪ್ ಕೊಟ್ಟಿದ್ದೀವಲ್ಲ ಅದು ಫ್ರಂಟಿಗೆ ಬರಬೇಕು. ಇದು ಮಾತ್ರ ಬ್ಯಾಕ್ ಮತ್ತು ಫ್ರಂಟ್ ಎರಡಕ್ಕೂ ಬರಬೇಕು. ನೆಕ್ಸ್ಟ್ ಭುಜ ಎಕ್ಸ್ಟ್ರಾ ಏನು ಉಳಿದಿತ್ತು ಅದನ್ನು ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ ಕಟ್ ಮಾಡೋದಕ್ಕೆ ಒಂದು ಮೇಲ್ಗಡೆ ಬಟ್ಟೆ ಇದ್ದಿಲ್ಲ ಅದನ್ನು ಮಾತ್ರ ತೆಗೆದ್ಬಿಟ್ಟು ನೆಕ್ ಶೇಪ್ನ ಕಟ್ ಮಾಡಿ. ಹಾಗೆ ಇಲ್ಲಿ ಆರ್ಮೋಲ್ ಏನು ನಾವು ಮತ್ತೆ 1.5 ಇಂಚಿಗೆ ಮತ್ತು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಪಟ್ಟಿ ಕಟ್ ಮಾಡುವಾಗ ಬ್ಯಾಕ್ ಸೈಡ್ ಏನಿರುತ್ತೆ ಬಟ್ಟೆ ಅದನ್ನು ತೆಗೆದ್ಬಿಟ್ಟು ಪಟ್ಟಿ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಪಾರ್ಟ್ ಹಾಕಿ ಪಟ್ಟಿನ ಕಟ್ ಮಾಡ್ಕೊಳ್ಳಿ ಸಪ್ರೇಟು. ಬ್ಯಾಕ್ ಸೈಡ್ ನೆಕ್ಕು 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಡೀಪ್ ಬಂದು ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ 8 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. ನೆಕ್ ಡೀಪು ಯಾವತ್ತಿದ್ರೂ 1 ಇಂಚು ಎಕ್ಸ್ಟ್ರಾ ಜಾಸ್ತಿನೇ ಇಟ್ಕೊಳ್ಳಿ. ಶೋಲ್ಡರ್ ಸ್ಟಿಚ್ ಮಾಡುವಾಗ ಮತ್ತು ನೆಕ್ ಸ್ಟಿಚ್ ಮಾಡುವಾಗ, ನೆಕ್ ರೌಂಡ್ ಸ್ಟಿಚ್ ಮಾಡುವಾಗ ಹಾಫ್ ಇಂಚ್ ಹೋಗುತ್ತೆ. ಆವಾಗ ನಾನು 8 ಇಂಚ್ ಇಟ್ಟಿದ್ದೀನಿ ಅಂದರೆ 7 ಇಂಚ್ ಬರುತ್ತೆ. ಹಾಗಾಗಿ 1 ಇಂಚ್ ಯಾವಾಗಲೂ ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಅದನ್ನು ಈಗ ಶೇಪ್ ಕೊಟ್ಟು ನೀವು ಯಾವ ಥರ ಶೇಪ್ ಬೇಕು ಆ ಥರ ಕೊಟ್ಟು ಕಟ್ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ ಫ್ರಂಟು ಯಾವತ್ತಿದ್ರೂ 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕು 1 ಇಂಚು ಕಮ್ಮಿ ಮಾರ್ಕ್ ಮಾಡ್ಕೋಬೇಕು. ಥ್ಯಾಂಕ್ ಯು.